ವೇದಿಕೆ ಮತ್ತು ಸಿನಿಮಾ ತಾರೆಯರ ಸಂಚಾರ ಒಂದೇ ಸಮಯದಲ್ಲಿ ನಡೆದಾಗ ಉಂಟಾದ ಗೊಂದಲ. ಹೆಲಿಪ್ಯಾಡ್ ನಿರ್ವಹಣೆಯಲ್ಲಿನ ತಪ್ಪಿನಿಂದ ಕೆಲ ಕ್ಷಣ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಡಿಕೆ ಶಿವಕುಮಾರ್ ಅವರು ಆಗಮಿಸಬೇಕಿದ್ದ ನಿಗದಿತ ಹೆಲಿಪ್ಯಾಡ್ನಲ್ಲಿ ತಾಂತ್ರಿಕ ಮತ್ತು ನಿರ್ವಹಣಾ ಗೊಂದಲದಿಂದಾಗಿ ಅಲ್ಲಿ ಬೇರೆ ವಿಮಾನ ಸಂಚಾರದ ವ್ಯವಸ್ಥೆ ಉಂಟಾಗಿದ್ದು, ಇದೇ ವೇಳೆ ಅನಿರೀಕ್ಷಿತ ಘಟನೆ ನಡೆದಿದೆ. ಈ ಮಧ್ಯೆ ಜನಪ್ರಿಯ ನಟ ಕಿಚ್ಚ ಸುದೀಪ್ ಅವರನ್ನ ಕರೆತಂದಿದ್ದ ಹೆಲಿಕಾಪ್ಟರ್ ತಪ್ಪಾಗಿ ನಿಗದಿತ ಹೆಲಿಪ್ಯಾಡ್ ಬದಲಾಗಿ ಬೇರೆ ಸ್ಥಳದಲ್ಲಿ ಲ್ಯಾಂಡ್ ಆಗಿದೆ. ಇದರಿಂದ ಸ್ಥಳದಲ್ಲಿದ್ದ ಪೊಲೀಸ್ ಹಾಗೂ ಭದ್ರತಾ ಸಿಬ್ಬಂದಿ ತಕ್ಷಣ ಗೊಂದಲಕ್ಕೆ ಒಳಗಾಗ್ತಾರೆ. ಸಾಮಾನ್ಯವಾಗಿ ಅತ್ಯಂತ ಕಟ್ಟುನಿಟ್ಟಿನ ಭದ್ರತಾ ನಿಯಮಗಳಿರುವ ವಿಐಪಿ ಸಂಚಾರದ ವೇಳೆ ಇಂತಹ ತಪ್ಪುಗಳು ಸಂಭವಿಸಬಾರದು ಎಂಬುದು ನಿಯಮ. ಆದರೆ ಈ ಬಾರಿ ಲ್ಯಾಂಡಿಂಗ್ ಪ್ಲಾನ್ನಲ್ಲಿ ಸಂವಹನ ದೋಷ ಉಂಟಾದ ಕಾರಣ ಹೆಲಿಕಾಪ್ಟರ್ ತಪ್ಪು ಹೆಲಿಪ್ಯಾಡ್ಗೆ ಇಳಿದಿದೆ ಎಂದು ಪ್ರಾಥಮಿಕ ಮಾಹಿತಿ ತಿಳಿಸಿದೆ. ಘಟನೆ ತಿಳಿದ ತಕ್ಷಣ ಸ್ಥಳದಲ್ಲಿದ್ದ ಪೊಲೀಸರು ಹೆಲಿಕಾಪ್ಟರ್ ಪೈಲಟ್ನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಗದಿತ ಸ್ಥಳದಿಂದ ಬೇರೆ ಕಡೆ ಲ್ಯಾಂಡ್ ಆಗಿರುವುದು ಗಂಭೀರ ಭದ್ರತಾ ಲೋಪ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಪೊಲೀಸ್ ಸೂಚನೆಯ ನಂತರ ಹೆಲಿಕಾಪ್ಟರ್ ಅನ್ನ ಮರು ಟೇಕಪ್ ಮಾಡಿಸಿ ನಿಗದಿತ ಹೆಲಿಪ್ಯಾಡ್ಗೆ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಲಾಗಿದೆ. ಈ ಕ್ರಮದಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ. ಘಟನೆಯ ಸಮಯದಲ್ಲಿ ವಿವಿಐಪಿ ಸಂಚಾರ ನಡೆಯುತ್ತಿದ್ದ ಕಾರಣ ಸ್ಥಳದಲ್ಲಿ ಕ್ಷಣಾರ್ಧದಲ್ಲಿ ಭದ್ರತಾ ಪಡೆಗಳು ಸಕ್ರಿಯವಾಗಿದ್ದವು. ಸುದೀಪ್ ಅವರ ಆಗಮನವನ್ನ ನೋಡಲು ಸೇರಿದ್ದ ಜನರು ಸಹ ಕೆಲ ಕ್ಷಣ ಗೊಂದಲಕ್ಕೆ ಒಳಗಾಗ್ತಾರೆ. ಈ ಘಟನೆ ನಂತರ ಹೆಲಿಪ್ಯಾಡ್ ವ್ಯವಸ್ಥೆ ಮತ್ತು ಸಂವಹನ ಪ್ರಕ್ರಿಯೆಗಳ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಆರಂಭಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಇಂತಹ ತಪ್ಪುಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. ಒಟ್ಟಿನಲ್ಲಿ ಒಂದು ಸಣ್ಣ ಸಂವಹನ ದೋಷವು ವಿವಿಐಪಿ ಭದ್ರತೆಯಲ್ಲಿ ದೊಡ್ಡ ಗೊಂದಲಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಈ ಘಟನೆ ಸ್ಪಷ್ಟ ಉದಾಹರಣೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸದೆ ಪರಿಸ್ಥಿತಿ ನಿಯಂತ್ರಣ ಬಂದಿದೆ ಮತ್ತು ಎಲ್ಲವೂ ಸುರಕ್ಷಿತವಾಗಿ ಮುಕ್ತಾಯಗೊಂಡಿದೆ. ಸರ್ ಒಂದು ನಿಮಿಷ. ವೇಟ್ ಮುಂದೆ